ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೆಕ್ಕಿ ಲಿಂಚ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಬೆಕ್ಕಿ ಲಿಂಚ್ ಅವರು ಇನ್ನೂ ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ಅವರ ಕಾಂಟ್ರಾಕ್ಟ್ ಡಬ್ಲ್ಯೂ ಕಂಪನಿ ಜೊತೆ ಎಕ್ಸ್ಪೈರ್ ಆಗಿತ್ತು. ಅದಕ್ಕೋಸ್ಕರ ಅವರು ಡಬ್ಲ್ಯೂ ಕಂಪನಿಗೆ ಒಂದು ಬ್ರೇಕ್ ನ ತಗೊಂಡಿದ್ರು. ಬಟ್ ಅದಾದ್ಮೇಲೆ ಅವರು ಡಬ್ಲ್ಯೂ ಕಂಪನಿ ಜೊತೆ ಒಂದು ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ರು. ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಅಲ್ಲಿ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬಂದಾಯಿತು. ಇವನ್ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರೇ ಇದ್ರು. ಆದ್ರೂ ಕೂಡ ಟೆಲಿವಿಷನ್ ಅಲ್ಲಿ ನಮಗೆ ಬೆಕ್ಕಿ ಲಿಂಚ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಸೊ ಇನ್ನು ಯಾಕೆ ಡಬ್ಲ್ಯೂ ಅವರು ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಕರೆಸ್ತಾ ಇಲ್ಲ? ಸೊ ಇನ್ನು ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನಮ್ಮ ಬೆಕ್ಕಿ ಲಿಂಚ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಅವರ ಕಾಂಟ್ರಾಕ್ಟ್ ಕೂಡ ಕ್ಲಿಯರ್ ಆಗಿದೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಬೆಕ್ಕಿ ಲಿಂಚ್ ಅವ್ರನ್ನ ಕರೆಸ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಡಬ್ಲ್ಯೂಗೆ ಬೆಕ್ಕಿ ಲಿಂಚ್ ಅವರ ಮೇಲೆ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ. ಅಂಡ್ ಈ ಒಂದು ಟೈಮ್ ಅಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಕರೆಸೋದು ಸರಿಯಲ್ಲ ಅಂತ ಡಬ್ಲ್ಯೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇವನ್ ಇದ್ರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ 100% ಬೆಕ್ಕಿ ಲಿಂಚ್ ಅವರು ಡಬ್ಲ್ಯೂಗೆ ಬಂದೇ ಬರ್ತಾರೆ. ಗೊತ್ತಿಲ್ಲ ನನಗೆ ಯಾವಾಗ ಬರ್ತಾರೆ ಅಂತ. ಬಟ್ ಅವರು ರಿಟೈರ್ಡ್ ಆಗಿಲ್ಲ. ಪ್ರೊಫೆಷನಲ್ ರೆಸ್ಲಿಂಗ್ ಅಲ್ಲಿ ಬೆಕ್ಕಿ ಲಿಂಚ್ ಅವರಿಗೆ ಇನ್ನೂ ಕೂಡ ತುಂಬಾ ಟೈಮ್ ಇದೆ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಮುಂಚೆ ರೂಮರ್ಸ್ ಗಳು ಬರ್ತಾ ಇತ್ತು, ನಮಗೆ ರಸಲ್ ಮೇನಿಯಾದಲ್ಲಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ರಿಯಾ ರಿಪ್ಲಿ ಇಯೋಸ್ಕೈ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಅಂತ. ಸಡನ್ ಆಗಿ ಡಬ್ಲ್ಯೂ ಅವರು ಪ್ಲಾನ್ಸ್ ನ ಚೇಂಜ್ ಮಾಡಿ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಬಿಯಾಂಕಾ ಬ್ಲೇರ್ ಅವ್ರನ್ನ ಇಳಿಸಿದ್ದಾರೆ ಅಂತಾನೆ ಹೇಳ್ಬಹುದು ಬೆಕ್ಕಿ ಲಿಂಚ್ ಅವರ ಬದಲಿಗೆ. ಗೊತ್ತಿಲ್ಲ ಯಾಕೆ ಚೇಂಜ್ ಮಾಡಿದ್ರು ಅಂತ. ಏನೇ ಆಗ್ಲಿ ಬೆಕ್ಕಿ ಲಿಂಚ್ ಅವರು 100% ಕ್ಲಿಯರ್ ಆಗಿದ್ದಾರೆ. ಬಟ್ ಡಬ್ಲ್ಯೂ ಅವರು ಈ ಒಂದು ಟೈಮ್ ಅಲ್ಲಿ ಬೆಕ್ಕಿ ಲಿಂಚ್ ಅವ್ರನ್ನ ಕರೆಸೋದು ಬೇಡ ಅಂತ ಈಗ ಬೆಕ್ಕಿ ಲಿಂಚ್ ಅವ್ರನ್ನ ಕರೆಸ್ತಾ ಇಲ್ಲ. ಸೊ ಪ್ರಾಬಬ್ಲಿ ರಸಲ್ ಮೇನಿಯಾ ಅಥವಾ ರಸಲ್ ಮೇನಿಯಾ ಮುಗಿದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನೇಮು ಮತ್ತೊಮ್ಮೆ ಚೇಂಜ್ ಆಗಿದೆ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರ ನೇಮ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅಂತಾನೆ ಇಟ್ಟಿದ್ರು. ಅಂಡ್ ಅನೌನ್ಸರ್ ಕೂಡ ನಮ್ಮ ಸೆತ್ ರಾಲಿನ್ಸ್ ಅವ್ರನ್ನ ಸೆತ್ ಫ್ರೀಕಿನ್ ರಾಲಿನ್ಸ್ ಅಂತಾನೆ ಕರೀತಾ ಇದ್ದಿದ್ದು ಇಷ್ಟು ವರ್ಷಗಳ ಕಾಲ. ಬಟ್ ಈಗ ಮತ್ತೊಮ್ಮೆ ಅವರ ನೇಮ್ ಚೇಂಜ್ ಆಗಿ ಮತ್ತೊಮ್ಮೆ ಸೆತ್ ರಾಲಿನ್ಸ್ ಅಂತ ನೇಮು ಬದಲಾಗಿದೆ ಅಂತಾನೆ ಹೇಳ್ಬಹುದು. ಸೊ ಪ್ರಾಬಬ್ಲಿ ಇನ್ ಮುಂದೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಸೆತ್ ರಾಲಿನ್ಸ್ ಅಂತ ಕರೆಯೋದು ನೋಡೋದಕ್ಕೆ ಸಿಗಬಹುದು. ಬರೀ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ ಮಾತ್ರ ಅಲ್ಲ ಗಾಯ್ಸ್, ನಮ್ಮ ಬಿಗ್ ಬ್ರಾನ್ಸನ್ ರೀಡ್ ಹಾಗೆ ಡರ್ಟಿ ಡಾಮಿನಿಕ್ ಮಿಸ್ಟೀರಿಯೋ ಅವರ ನೇಮು ಕೂಡ ಚೇಂಜ್ ಆಗಿದೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ವೆಬ್ಸೈಟ್ ಅಲ್ಲಿ ಇಷ್ಟು ದಿನ ನಮಗೆ ಬಿಗ್ ಬ್ರಾನ್ಸನ್ ರೀಡ್ ಹಾಗೆ ಡರ್ಟಿ ಡಾಮಿನಿಕ್ ಮಿಸ್ಟೀರಿಯೋ ಅಂತ ನೇಮ್ ನ ಹಾಕಲಾಗಿತ್ತು ಡಬ್ಲ್ಯೂ ಅವರು. ಬಟ್ ಈಗ ಬರೀ ಬ್ರಾನ್ಸನ್ ರೀಡ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅಂತ ಮತ್ತೊಮ್ಮೆ ಅವರ ನೇಮ್ ನ ಚೇಂಜ್ ಮಾಡಲಾಗಿದೆ. ಸೊ ಪ್ರಾಬಬ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವ್ರನ್ನ ಇನ್ ಮುಂದೆ ಬಿಗ್ ಬ್ರಾನ್ಸನ್ ರೀಡ್ ಆಗಿ ಹಾಗೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಡರ್ಟಿ ಡಾಮಿನಿಕ್ ಮಿಸ್ಟೀರಿಯೋ ಆಗಿ ಅನೌನ್ಸರ್ ಅನೌನ್ಸ್ ಮಾಡೋದಿಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಬ್ರಾನ್ ಬ್ರೇಕರ್ ಅವ್ರನ್ನ ಡಬ್ಲ್ಯೂ ಅವರು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ. ಫ್ಯೂಚರ್ ಸ್ಟಾರ್ ರೀತಿ ಡಬ್ಲ್ಯೂ ಅವರು ಈಗ ಬ್ರಾನ್ ಬ್ರೇಕರ್ ಅವ್ರನ್ನ ನೋಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಡಬ್ಲ್ಯೂ ಅವರು ಕೂಡ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರೇ ಹೇಳಿರೋ ಪ್ರಕಾರ ಪಾಲಿಮೆನ್ ಹಾಗೆ ಟ್ರಿಪಲ್ ಎಚ್ ಖುದ್ದಾಗಿ ಬ್ರಾನ್ ಬ್ರೇಕರ್ ಅವರಿಗೆ ಹೆಲ್ಪ್ ಮಾಡ್ತಾ ಇದಾರಂತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಪಾಲಿಮೆನ್ ಹಾಗೆ ಟ್ರಿಪಲ್ ಎಚ್ ಅವರು ಬ್ರಾನ್ ಬ್ರೇಕರ್ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾವ ರೀತಿ ಕ್ಯಾರೆಕ್ಟರ್ ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬ್ರಾನ್ ಬ್ರೇಕರ್ ಅವರಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದಾರಂತೆ. ಸೊ ನಮ್ಮ ಪಾಲಿಮೆನ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರ ಟ್ರೈನಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರೋದನ್ನ ನೋಡಿದ್ರೆ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ನಮಗೆ ಪಾಲಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಅಲಯನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಇದನ್ನ ನಮ್ಮ ಪಾಲಿಮೆನ್ ಅವರು ಕೂಡ ಹೇಳಿದ್ರು, ನಾನು ಇನ್ನೂ ಕೂಡ ಡಬ್ಲ್ಯೂ ಅಲ್ಲಿ ವರ್ಕ್ ಮಾಡೋದು ಬಾಕಿ ಇದೆ. ನಾನು ಬ್ರಾನ್ ಬ್ರೇಕರ್ ಅವರ ಜೊತೆನೂ ಕೂಡ ವರ್ಕ್ ಮಾಡಬೇಕು, ಜೇಡ್ ಕಾರ್ಗಿಲ್ ಅವರ ಜೊತೆನೂ ಕೂಡ ವರ್ಕ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ನೋಡೋಣ ಗಾಯ್ಸ್ ಆ ಒಂದು ಟೈಮು ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ NXT ರೋಡ್ ಬ್ಲಾಕ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ಇವತ್ತು ನಮಗೆ NXT ರೋಡ್ ಬ್ಲಾಕ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಕ್ತು. ಇದು ಕೂಡ ಆಗಿದ್ದು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲೇ. ಅಂಡ್ ಇಲ್ಲೂ ಕೂಡ ಜಾನ್ ಸೀನಾ ಸಕ್ಸ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲೆಟ್ಸ್ ಗೋ ಸೀನಾ, ಸೀನಾ ಸಕ್ಸ್ ಅನ್ನೋ ಒಂದು ಚಾಂಟ್ ಕ್ರೌಡ್ NXT ಯಲ್ಲೂ ಕೂಡ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗಾಯ್ಸ್, ಇವತ್ತಿನ NXT ಯಲ್ಲಿ ನಮಗೆ ಅಂಡರ್ಟೇಕರ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಂಡರ್ಟೇಕರ್ ಅವರು ತನ್ನ ಫ್ಲಾರ್ಸ್ ನ ಒಬಾ ಫೇಮಿ ಅವರಿಗೆ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ನಿನ್ನನ್ನ ನೋಡ್ಕೊಂಡು ಬರ್ತಾ ಇದ್ದೀನಿ ಅಂಡ್ ನೀನು ತುಂಬಾನೇ ಇಂಪ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದೀಯಾ ಅಂಡ್ ಇವತ್ತು ಮುಖ್ಯವಾದ ದಿನ, ಸೊ ಹೋಗಿ ನಿನ್ನ ಯಾರ್ಡ್ ನ ಡಿಫೆಂಡ್ ಮಾಡ್ಕೋ ಅಂತ ನಮ್ಮ ಅಂಡರ್ಟೇಕರ್ ಅವರು ಒಬಾ ಫೇಮಿ ಅವರಿಗೆ ಹೇಳ್ತಾರೆ. ಅಂಡ್ ಇವತ್ತು ನಮಗೆ ಒಬಾ ಫೇಮಿ ಹಾಗೆ ಮೂಸ್ ಅವರ ನಡುವೆ NXT ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಬಾ ಫೇಮಿ ಅವರು ಮೂಸ್ ಅವ್ರನ್ನ ಸೋಲಿಸೋದ್ರ ಮುಖಾಂತರ
ತನ್ನ ಯಾರ್ಡ್ ನ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ನಮಗೆ ಬಿಗ್ ಡಾಗ್ ಸ್ಟೋರಿ ಲೈನ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಈಗ ಡಾಗ್ ಅಂತ ಬರ್ತಾ ಇದ್ದಾರೆ. ಅಂಡ್ ಈಗ ಒಬಾಫೆಮಿ ಅವ್ರಿಗೂ ಕೂಡ ಅಂಡರ್ಟೇಕರ್ ಅವರು ಹೇಳಿದ್ದಾರೆ ನಿನ್ನ ಒಂದು ಯಾರ್ಡ್ ನ ಡಿಫೆಂಡ್ ಮಾಡ್ಕೋ ಅಂತ. ಸೊ ಅಂಡರ್ಟೇಕರ್ ಅವರು ಕೂಡ ಬಿಗ್ ಡಾಗ್ ಸ್ಟೋರಿ ಲೈನ್ ಅಲ್ಲಿ ಇದ್ರು, ರೋಮನ್ ರೈನ್ಸ್ ಅವರು ಕೂಡ ಬಿಗ್ ಡಾಗ್ ಸ್ಟೋರಿ ಲೈನ್ ಅಲ್ಲಿ ಇದ್ರು. ಅಂಡ್ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ಬ್ರಾನ್ ಬ್ರೇಕರ್ ಹಾಗೆ ಒಬಾಫೆಮಿ ಅವರು ಕೂಡ ಬಿಗ್ ಡಾಗ್ ಸ್ಟೋರಿ ಲೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಶೀಲ್ಡ್ ಬಗ್ಗೆ. ಶೀಲ್ಡ್ ದೂರ ಇದ್ರು ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ಇದೀವಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು ಶೀಲ್ಡ್ ಇವಾಗ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಮ್ಮ ಡೀನ್ ಆಂಬ್ರೋಸ್ ಅವರು AEW ಕಂಪನಿಯಲ್ಲಿ ಇದ್ದಾರೆ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರು WWE ಅಲ್ಲಿ ಇದ್ರು ಕೂಡ ಈಗ ಅವರವರೇ ಕಿತ್ತಾಡ್ಕೋತಾ ಇದ್ದಾರೆ. ಆದ್ರೂ ಕೂಡ ಇವ್ರು 3 ಜನ ಯಾವುದೋ ಒಂದು ವಿಚಾರದಲ್ಲಿ ಮತ್ತೊಮ್ಮೆ ಕನೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ಬರೀ ಒಂದೇ ಒಂದು ವಾರದಲ್ಲಿ ಇವ್ರು 3 ಜನನು ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿದ್ದಾರೆ. ಫನ್ನಿ ಅನಿಸಬಹುದು, ಬಟ್ ಇದು ಒಂದು ರೀತಿ ಕೋಇನ್ಸಿಡೆಂಟ್ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮಗೆ AEW ರೆವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮಗೆ ಡೀನ್ ಎಂಬ್ರೋಸ್, ಎಡ್ಜ್ ಹಾಗೆ ಕ್ರಿಶ್ಚಿಯನ್ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ AEW ಚಾಂಪಿಯನ್ಶಿಪ್ ಗೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೀನ್ ಎಂಬ್ರೋಸ್ ಅವರು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಕೂಡ ರಿಟೈನ್ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಶಾಕಿಂಗ್ಲಿ ರೋಮನ್ ರೈನ್ಸ್ ಅವರು ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಗೈಸ್ ನನಗೆ ಸಿಕ್ಕಾಪಟ್ಟೆ ಕೂಲ್ ಅನ್ಸಿದ್ದು ರೋಮನ್ ರೈನ್ಸ್ ಅವರ ಕರ್ವ್ ಸ್ಟಾಂಪ್. ಯಾಕಂದ್ರೆ ನೋಡದೆ ಇರೋದನ್ನ ಸಡನ್ ಆಗಿ ನಾವು ನೋಡಿದ್ರೆ ಯಾವ ರೀತಿ ಫೀಲ್ ಆಗುತ್ತೋ ಆ ರೀತಿ ಫೀಲು ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು ಅಂತಾನೆ ಹೇಳ್ಬಹುದು. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನಮ್ಮ ಬ್ರಾಕ್ ಲೆಸ್ನರ್ ಅವರು 619 ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಯಾವ ರೀತಿ ಆಶ್ಚರ್ಯ ಆಗುತ್ತೋ ಅದೇ ರೀತಿ ಆಶ್ಚರ್ಯ ರೋಮನ್ ರೈನ್ಸ್ ಅವರು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿದಾಗ ನನಗೆ ಆಯ್ತು ಅಂತಾನೆ ಹೇಳ್ಬಹುದು. ಸೊ ಶೀಲ್ಡ್ ದೂರ ಇದ್ರು ಕೂಡ ಒಟ್ಟಿಗೆ ಇರೋದನ್ನ ನೆನಪು ಮಾಡ್ತಾನೆ ಇದ್ದಾರೆ. ಅಂಡ್ ನೆನ್ನೆಗೆ 6 ವರ್ಷದ ಹಿಂದೆ ಶೀಲ್ಡ್ ಕಡೆದಾಗಿ ಕೊನೆಯ ಮ್ಯಾಚ್ ನ ಜೊತೆಯಲ್ಲಿ ರೆಸ್ಸಲ್ ಕೂಡ ಮಾಡಿದ್ರು. ಸೊ ಅದು ಕೂಡ ಒಂದು ಮೂಮೆಂಟ್ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಫ್ಯೂಚರ್ ಅಲ್ಲಿ ನಮಗೆ ಇವರು 3 ಜನನು ಕೂಡ ಒಟ್ಟಿಗೆ ನೋಡೋದಕ್ಕೆ ಸಿಗ್ತಾರೆ. ಮತ್ತೊಮ್ಮೆ ಶೀಲ್ಡ್ ರಿಯುನೈಟ್ ಆಗೇ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.